ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಶೂನ್ಯ ದಾಖಲಾತಿಯ ಕಾರಣಕ್ಕಾಗಿ 13 ಸರ್ಕಾರಿ ಶಾಲೆಗಳಿಗೆ ಬೀಗ ಬಿದ್ದಿದೆ. ಜೊತೆಗೆ 353ಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣದಿಂದ ದೂರ ಉಳಿದಿದ್ದಾರೆ. ಆ ಬಗ್ಗೆ ಕಾರಣ ಏನು ಅಂತ ಪರಿಣಕೊಂಡೋಣ. ಈ ವರ್ಷ ಶಾಲೆಗೆ 353ಕ್ಕೂ ಹೆಚ್ಚು ಮಕ್ಕಳು ಗುಡ್ ಬೈ. ಬಡತನ, ಪೋಷಕರ ನಿರಾಸಕ್ತಿಯಿಂದಲೇ ದೂರ ಉಳಿದ ಚಿಣ್ಣರು. ಗಡಿ ಜಿಲ್ಲೆ ಚಾಮರಾಜನಗರ ಮೊದಲೇ ಹೇಳಿ ಕೇಳಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಈ ನಡುವೆ ಸರ್ಕಾರಿ ಶಾಲೆಗೆ ಶೂನ್ಯ ದಾಖಲಾತಿ ಹಿನ್ನೆಲೆ 13 ಶಾಲೆಗಳ ಬಾಗಿಲು ಬಂದ್. ಈ ಮಧ್ಯೆ ಶಿಕ್ಷಣ ಇಲಾಖೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಒಂದು ಸಮೀಕ್ಷೆ ಮಾಡಿತು. ಸಮೀಕ್ಷೆ ಪ್ರಕಾರ 353ಕ್ಕೂ ಹೆಚ್ಚು ಮಕ್ಕಳು ಈ ಸಲ ಶಾಲೆಯಿಂದಲೇ ದೂರ ಉಳಿದಿದ್ದಾರೆ ಅನ್ನೋ ಅಂಶ ಬೆಳಕಿಗೆ ಬಂದಿದೆ. ಇದರಲ್ಲಿ 159 ಗಂಡು ಮಕ್ಕಳು ಹಾಗೂ 109 ಮಂದಿ ಹೆಣ್ಣು ಮಕ್ಕಳು ಶಾಲೆಯಿಂದ ಡ್ರಾಪ್ ಔಟ್ ಆಗಿರೋದು ಗೊತ್ತಾಗ್ತಿದೆ. ಸರ್ಕಾರ ಮಕ್ಕಳನ್ನ ಶಾಲೆಗೆ ತರೋಕೆ ಅನೇಕ ಯೋಜನೆಗಳನ್ನ ಕೊಟ್ಟರು ಕೂಡ ಗಡಿ ಜಿಲ್ಲೆಯ ಶಾಲೆಗಳಿಗೆ ಇದು ವರ್ಕ್ ಆಗ್ತಾ ಇಲ್ಲ. ಅದೇ ಅವರಿಗೆ ಮೊದಲು ಶಾಲೆಗೆ ಅವರಿಗೆ ಫ್ರೀ ಕೊಡ್ತೀವಿ ನಾವು. ಎಲ್ಲಿ ಅವರ ಮನೆ ಅಥವಾ ವಾಸ ಇದ್ದಾರೆ ಆ ನಿಯರ್ ಬೈ ಶಾಲೆಗೆ ಕೊಡ್ತಾ ಇದ್ದೀವಿ. ಇಲ್ಲ ಪಟ್ಟಣಕ್ಕೆ ಬರಬೇಕು ಅಂದ್ರೆ ಪಟ್ಟಣದಲ್ಲೂ ಕೊಟ್ಟು ನಾವು ಹಾಸ್ಟೆಲ್ ಸೇರಿಸೋಂಥ ಸೌಲಭ್ಯವನ್ನು ಮಾಡ್ತಾಯಿದ್ದೀವಿ. ಮತ್ತು ಮಕ್ಕಳಿಗೆ ಮತ್ತು ಪೋಷಕರಿಗೆ ಶಿಕ್ಷಣದ ಮಹತ್ವವನ್ನು ಅರಿವು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸೊ ಮತ್ತು ಅವರಿಗೆ ಬೇರೆ ಮಕ್ಕಳಂಗೆ ನಾವು ಮೇ ಜೂನ್ವರೆಗೆ ಕಾಯಿಸೋದಿಲ್ಲ. ಇವತ್ತಿಂದಲೇ ಅವರಿಗೆ ಪ್ರವೇಶವನ್ನು ಕೊಡ್ತೀವಿ. ಇವತ್ತಿಂದಲೇ ಟೆಕ್ಸ್ಟ್ ಬುಕ್, ಯೂನಿಫಾರ್ಮ್ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಮಕ್ಕಳನ್ನು ಶಾಲೆಯಲ್ಲಿ ಉಳಿಸೋಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮಕ್ಕಳು ಶಾಲೆಯಿಂದ ದೂರ ಉಳಿಯೋಕೆ ಕಾರಣ ಏನು ಅನ್ನೋದು ಕೂಡ ಸಮೀಕ್ಷೆ ವೇಳೆ ಬಹಿರಂಗಗೊಂಡಿದೆ. ಮೊದಲಿಗೆ ಶಾಲೆಗೆ ಮಕ್ಕಳನ್ನ ಕಳಿಸೋಕೆ ಪೋಷಕರೇ ನಿರಾಸಕ್ತಿ ಹೊಂದಿದ್ದಾರೆ. ಬಡತನ ಹಿನ್ನೆಲೆ ಮಕ್ಕಳನ್ನ ಉದ್ಯೋಗಕ್ಕೆ ಬಳಸ್ಕೊಳ್ಳೋಕು ಕೆಲವರು ನಿರ್ಧಾರ ಮಾಡ್ತಾ ಇದ್ದಾರೆ. 84 ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಸ್ವಯಂ ಆಸಕ್ತಿ ಹೊಂದಿಲ್ಲ ಅನ್ನೋದು ಬೆಳಕಿಗೆ ಬಂದಿದೆ. ಎಲ್ಲ ಅಂಶಗಳನ್ನ ಆಧಾರವಾಗಿಟ್ಕೊಂಡಿರೋ ಶಿಕ್ಷಣ ಇಲಾಖೆ ಇದೀಗ ಮತ್ತೆ ಮಕ್ಕಳನ್ನ ಸ್ಕೂಲ್ನಂತ ಕರೆತರಲು ಪ್ಲಾನ್ ಮಾಡಿದೆ. ಕೆಲವು ಭೌತಿಕ ಸೌಲಭ್ಯಗಳಿದ್ರೂ ಸಹ ಶಾಲೆಗೆ ಬರಲಿಲ್ಲ, ಮತ್ತು ಕೆಲವು ಕಡೆ ಶಿಕ್ಷಕರು ಇದ್ದರೂ ಸಹ ಬರಲಿಲ್ಲ. ಸೊ ಹಾಗಾಗಿ ಈ ವರ್ಷ ಏನು ಮಾಡಿದ್ವಿ, ಪ್ರಾರಂಭದಿಂದಲೇ ಆ ಕಡೆ 12 ಶಾಲೆ, 13 ಇತ್ತು, ಅದ್ರಲ್ಲಿ 1 ಬಂತು, 12 ಹಂಗೆ ಉಳ್ಕೊಂಡಿದೆ. ಆ 12 ಶಾಲೆಗಳಿಗೆ ಮೊದಲ ಕಂತಿನಲ್ಲಿ ಶಾಲೆ ಆರಂಭ ಮಾಡಲಿಕ್ಕೆ ಏನು ಮಾಡ್ತಾಯಿದ್ದೀವಿ, ನಾವು ಏಪ್ರಿಲಿಂದಲೇ ಶಾಲೆಯನ್ನು ಬಿತ್ತಕ್ಕಂಥ ಕೆಲಸ ಮಾಡ್ತೀವಿ. ಮೇನಲ್ಲಿ ಬಂದು ನಾವು ಬನ್ನಿ ಅಂತ ಹೇಳಲ್ಲ. ಮಾರ್ಚ್ 10th ಆದಮೇಲೆ ಪರೀಕ್ಷೆಗಳು ಮುಗಿದ ಮೇಲೆ ಆವಾಗಲಿಂದಲೇ ಶಾಲೆಗಳೆಲ್ಲ ಬಾಗಿಲು ತೆಗೆದು ಶಿಕ್ಷಕರು ಕಡ್ಡಾಯವಾಗಿ ಅಲ್ಲಿ ಕೂತ್ಕೋಬೇಕು. ಭೌತಿಕ ಸಂಪನ್ಮೂಲ ಮತ್ತು ಶಿಕ್ಷಕರ ಕೊಠಡಿಗಳೇನಿದೆ ಅದನ್ನು ಆಕರ್ಷಣೀಯ ಮಾಡಬೇಕು. ಮತ್ತು ಹಾಜರಾತಿ ಅಥವಾ ನಿಮ್ಮ ಅಡ್ಮಿಷನ್ಸನ್ನು ಅವತ್ತೇ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಸರ್ವೆ ಮುಗಿದ ಬಳಿಕ ಶಿಕ್ಷಣ ಇಲಾಖೆಯಿಂದ ಕ್ರಿಯಾ ಯೋಜನೆ ತಯಾರಿಸಲಾಗ್ತಾ ಇದೆ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ರೆಸಿಡೆನ್ಷಿಯಲ್ ಬ್ರಿಡ್ಜ್ ಕೋರ್ಸ್ ಆರಂಭ ಆಗಿದೆ. ಇದರ ಜೊತೆಗೆ ಈ ವರ್ಷವೇ ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೆ ರೀ ಅಡ್ಮಿಷನ್ ಕೊಟ್ಟು ಶಾಲೆಗೆ ಕರೆತರೋಕೆ ಜಾಗೃತಿ ಮೂಡಿಸೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನಾದರೂ ಸರ್ಕಾರ ಗಡಿ ಜಿಲ್ಲೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ವಿಶೇಷ ಸವಲತ್ತು ಕೊಟ್ಟರೆ ಮಕ್ಕಳನ್ನ ಶಾಲೆಯತ್ತ ಆಕರ್ಷಿಸಬಹುದಷ್ಟೇ. ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.